ಇಂದು ಹುಣಸಗಿ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಬಂಗ್ಲೆ ಅವರ ಆದೇಶದ ಮೇರೆಗೆ ಹಾಗೂ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ರಮೇಶ್ ಎನ್ ಸಾಹುಕಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ನೂತನ ಪದಾಧಿಕಾರಿಗಳು ರಸೂಲ್ ಬೆನ್ನೂರು ಅಧ್ಯಕ್ಷರು, ಹನುಮಂತ ದೊರೆ ಉಪಾಧ್ಯಕ್ಷರು, ರಾಜು ಅವರಾದಿ ಪ್ರಧಾನ ಕಾರ್ಯದರ್ಶಿ, ಜಾವೀದ್ ಮಕಾನಂದರ ಸಂಚಾಲಕರು, ಹುಸೇನ್ ಪಾಟೀಲ್ ಕಾರ್ಯದರ್ಶಿ, ಮಹೇಶ್ ಚಲುವಾದಿ ಖಜಾನ್ಸಿ, ಸಿಎಂ ಮಕಾನಂದರ ಸಂಘಟನಾ ಕಾರ್ಯದರ್ಶಿ, ಶರಣು ಪೂಜಾರಿ ಸಹ ಸಂಚಾಲಕರು. ಈ ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಕರವೇ ಅಧ್ಯಕ್ಷರಾದ ಶ್ರೀ ಬಸವರಾಜ ಚನ್ನೂರು, ಡಿಎಸ್ಎಸ್ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಶ್ರೀ ವೀರೇಶ್ ಗುಳಬಾಳ, ಸೋಮಶೇಖರ್ ಶಹಪೂರ್, ಮೈಬು ಮುಳನೂರ್, ರಮೇಶ್ ಮಾಳನೂರ್ ಇನ್ನಿತರರು ಭಾಗವಹಿಸಿದ್ದರು. ಜಿಲ್ಲಾ ವರದಿಗಾರರು ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ಬಗ್ಗೆ ನೀವು ಈ ಅಧ್ಯಕ್ಷರಿಗೂ ಮತ್ತು ಪದಾಧಿಕಾರಿಗಳಿಗೆ ಈ ಮೂಲಕ ನೀವು ಏನನ್ನು ಭರವಸೆ ನೀಡಲು ಬಯಸ್ತಾರೆ? ನೋಡಿ, ಇವತ್ತಿನ ದಿವಸ ಭಾಳ ಸಂತೋಷದ ದಿವಸ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ರಸೂಲ್ ಬೆನ್ನೂರವರನ್ನ ಹಾಗೂ ಕಾರ್ಯದರ್ಶಿಗಳಾಗಿ ರಾಜು ಅವರನ್ನ ಮತ್ತು ಉಳಿದ ಎಲ್ಲ ಸದಸ್ಯರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ನಮ್ಮ ಸಂಘಟನೆಯ ಉದ್ದೇಶ ಏನಪ್ಪ ಅಂತಂದ್ರೆ ಅನ್ಯಾಯ ಮತ್ತು ಅತ್ಯಾಚಾರದ ವಿರುದ್ಧ ಧ್ವನಿ ಎತ್ತುವುದೇ ನಮ್ಮ ಕೆಲಸ. ಮಲ್ಲಿಕಾರ್ಜುನ ಬಂಗ್ಲೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ನಾನು ಜಿಲ್ಲಾಧ್ಯಕ್ಷರಾಗಿ ಹುಣಸಗಿ ತಾಲೂಕಿಗೆ ಬಂದು ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ ಬಹಳ ಸಂತೋಷವನ್ನು ಕಾಣ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ತಿಳಿಸುವುದು ಅಂತಂದ್ರೆ ಧ್ವನಿ ಸಂಘಟನೆ ರಾಜ್ಯದಲ್ಲಿ ಯಾವ ರೀತಿ ಇನ್ನೂ ಹೆಚ್ಚೆಚ್ಚು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವೆಲ್ಲರೂ ಆನೆ ಬಲ ತುಂಬುವಂಥ ಕೆಲಸವನ್ನು ಮಾಡಬೇಕೆಂದು ಅವರಿಗೆ ನಾನು ತಿಳಿಬಿಡಿಸಿದ್ದೆ. ಸರ್, ಅಂದರೆ ನೀವು ಸಂಘಟನೆಯಿಂದ ಯಾವ ರೀತಿಯಾಗಿ ನೀವು ಇರ್ತೀರಂತ ಬಯಸ್ತೀರಿ? ಅಂದರೆ ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು ಯಾವ ಒಂದು ಆದೇಶ ನಮಗೆ ಕೊಟ್ಟಿದ್ದಾರೆ ಆ ಆದೇಶದ ಪ್ರಕಾರ ಕರ್ನಾಟಕ ಕಾರ್ಯನಿರತ ಧ್ವನಿ ಸಂಘದ ಎಲ್ಲ ಸದಸ್ಯರು, ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ತಮ್ಮ ಬೆಂಬಲಕ್ಕೆ ನಾನು ಸದಾಕಾಲ ಸಿದ್ಧನಾಗಿ ನಿಲ್ಲುತ್ತೇನೆ ಎಂದು ತಮ್ಮೆಲ್ಲರ ಮುಖಾಂತರ ಈ ವಿಷಯವನ್ನು ತಿಳಿಸುತ್ತೇವೆ. ನೀವು ಚಲೋತ್ನ ನೋಡ್ರಿ ಸೌಕರ್ಯ ಸ್ವಲ್ಪ